ಹಾಯ್ ಹಲೋ ಎಲ್ಲರಿಗೂ ಗೀತಾ ಕಿಚನ್ಸ್ಗೆ ವೆಲ್ಕಮ್. ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ವೆರಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲರೂ ಹಿಂಗೆ ಮಾಡೋದು. ಸೊ ನಾವು ಹಿಂಗೆ ಮಾಡೋದು ಏನಿಲ್ಲ. ಅದಕ್ಕೆ ಫಸ್ಟ್ ತೋರಿಸಿದ್ನಲ್ಲ, ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಅರ್ಶಿನದ ಪುಡಿ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕಾಯಿ, ಶುಂಠಿ, ಟೊಮೊಟೊ, ಕೊತ್ತಂಬರಿ, ಕಡಲೆ, ಚಕ್ಕೆ, ಲವಂಗ, ಗಸಗಸೆ ಇದೆಲ್ಲ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳಿ. ನಮ್ಮನೆ ಕಡೆ ಎರಡೆರಡು ಪೇಸ್ಟ್ ಮಾಡ್ಕೊತಾರೆ. ಯಾಕೆಂದರೆ ಅದು ಈ ಈರುಳ್ಳಿ ಮಸಾಲೆ ಏನಿದೆ ಗೊತ್ತಾ, ಅದರಲ್ಲೇ ಟೇಸ್ಟ್ ಚೆನ್ನಾಗಿ ಬರೋದು. ನಾಟಿ ಸ್ಟೈಲಲ್ಲಿ ಬರಬೇಕು ಅಂದರೆ ನೀವು ಇದೇ ಥರ ಮಾಡಿ. ಇದು ಬರೀ ಸಾಂಬಾರು ಪುಡಿನ, ಅಂದರೆ ಮಾಮೂಲಿ ಮಟನ್ ಸಾರು ಪುಡಿನ ಗ್ರೈಂಡ್ ಮಾಡ್ಕೋಬೇಕು. ಕಲಿಸ್ಕೊಳ್ಳಬಹುದು, ನಾವು ಕೈ ಉರಿಯುತ್ತೆ ಅಂತ ಗ್ರೈಂಡ್ ಮಾಡ್ಕೊಂಡು ಮಡಿಕೋತೀವಿ. ಆಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು, ಆ ಚಿಕನ್ ಸ್ವಲ್ಪ ಫ್ಯಾಟ್ ಜಾಸ್ತಿ ಇರೋದ್ರಿಂದ ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ತುಂಬ ಫ್ಯಾಟ್ ಇತ್ತು. ದಪ್ಪ ಕೋಳಿ ಏನು ಹಾಕ್ಸಿದ್ರಂತೆ ಅದಕ್ಕೆ. ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕಿ ಬಾಡಿಸಿ ಚೆನ್ನಾಗಿ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಅದು ಈರುಳ್ಳಿ ಮಸಾಲೆ ಹೇಳಿದ್ನಲ್ಲ, ಈರುಳ್ಳಿ ಮಸಾಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದೊಂದು ಸ್ವಲ್ಪ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಾದಮೇಲೆ ಚಿಕನ್ನ ನೀಟಾಗಿ ತೊಳೆದು ಮಡಿಕೊಂಡಿದ್ದೆ. ಆ ಚಿಕನ್ನ ಈಗ ಸ್ವಲ್ಪನೇ ಹಾಕ್ಕೊಂಬಿಡ್ತೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚಿಕನ್ನು. ಈ ಥರ ಚೆನ್ನಾಗಿರೋ ಚಿಕನ್ ತೊಗೊಂಡ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ಸ್ವಲ್ಪ ಸಣ್ಣ ಕೋಳಿ ತೊಗೊಂಡ್ರೆ ಅದ್ರಲ್ಲಿ ಫ್ಯಾಟ್ ಇರಲ್ಲ, ಏನಿರಲ್ಲ, ಸಾಂಬಾರು ಅಷ್ಟೊಂದು ಟೇಸ್ಟ್ ಬರೋಲ್ಲ. ಈ ಥರ ಸ್ವಲ್ಪ ದಪ್ಪ ಕೋಳಿ ತೊಗೊಂಡ್ರೆ ಫ್ಯಾಟಾಗಿ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಆಮೇಲೆ ಚಿಕನೆಲ್ಲ ಹಾಕ್ಕೊಂಡು ಬಾಡಿಸ್ಕೊಬೇಕು. ಅರಿಶಿನ ಏನು ಹಾಕೊಳ್ಳೋದು ಬೇಡ, ಯಾಕಂದರೆ ಅದೇ ಮಾಮೂಲಿ ಈರುಳ್ಳಿ ಮಸಾಲೆಗೆ ಹಾಕಿರ್ತೀವಲ್ಲ, ಹಂಗಾಗಿ ಜಾಸ್ತಿ ಅರಿಶಿನ ಏನು ಹಾಕೊಳ್ಳೋದು ಬೇಡ. ಚಿಕನ್ ಹಾಕ್ಕೊಂಬಿಟ್ಟು ಸ್ವಲ್ಪ ಪುದೀನನ ಟೇಸ್ಟ್ಗೆ, ಫ್ಲೇವರ್ಗೆ ಅಂತ ಮೇಲೆ ಉದುರಿಸ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಬಿಟ್ಟು, ಒಂದೇ ಸಲ ಉಪ್ಪು ಹಾಕ್ಕೊಂಬಿಟ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಚೆನ್ನಾಗಿ ತಿರುಗಿಸ್ಬೇಕು, ಮಸಾಲೆ ಹೊಂದಿಸ್ಬೇಕು. ಇದೇ ನೀರು ಬಿಟ್ಟು ಅದು ನೀರು ಅದೇ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ನೀರು ಬಿಟ್ಟು ಆ ನೀರು ಇಂಬ್ರಕೊಬೇಕು ಅಂದರೆ ಎಲ್ಲ ಹೀರ್ಕೋಬೇಕು ನೀರು. ಏನು ನೀರು ಬಿಟ್ಟಿರುತ್ತೆ ಚಿಕನ್ನು, ಆ ನೀರೆಲ್ಲ ಫುಲ್ಲು ಹೀರ್ಕೊಂಡಾಗ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು. ಯಾಕಂದರೆ ಆ ನೀರಿಗೇ ನೀವು ಮಸಾಲೆ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಆ ನೀರು ಹೀರ್ಕೊಂಡಾದಮೇಲೆ ನೀವು ಏನಿರುತ್ತೆ ಖಾರದ ಪುಡಿ ಮಸಾಲ ಅದನ್ನು ಇಕ್ಕೋಬೇಕು. ಕಾಯಿ ಮಸಾಲೆ ಫಸ್ಟೇ ಹಾಕ್ಬಾರ್ದು. ಕಾಯಿ ಮಸಾಲೆ ಹಾಕಿದ್ರೆ ಇದಾಗ್ಬಿಡುತ್ತೆ, ಎಲ್ಲ ಚಿಕನ್ ಒಂದು ಸ್ವಲ್ಪ ಸೇದ್ಕೊಂಡಂಗೆ ಆಗ್ಬಿಡುತ್ತೆ, ಬೇಯಲ್ಲ. ಆಮೇಲೆ ಉಪ್ಪು ಖಾರ ನೀಟಾಗಿ ಹಿಡಿಯಲ್ಲ, ಹಂಗಾಗಿ ಹಾಕ್ಬಾರ್ದು. ಆಮೇಲೆ ಕಾಯಿ ಮಸಾಲೆನ ಹಾಕಿ ನಮಗೆ ಸ್ವಲ್ಪನೇ ನೀರು ಹಾಕ್ಕೊಬೇಕು. ಯಾಕಂದರೆ ಕುಕ್ಕರ್ ವಿಸಲ್ ಬಂದಮೇಲೆ ನಾವು ಸಪ್ರೇಟು ತಪ್ಪಲೆಗೆ ಶಿಫ್ಟ್ ಮಾಡ್ಕೋತೀವಲ್ಲ, ಅದಕ್ಕೆ. ಆಮೇಲೆ ಮುಚ್ಚಿಬಿಟ್ಟು ಒಂದು 5 ವಿಸಲ್ ಹೊಡೆಸಿದ್ರೆ ಸಾಕು. ಆಮೇಲೆ ಸಾಂಬಾರು ತಪ್ಪಲೆಗೆ ಹಾಕ್ಕೊಂಡ್ಮೇಲೆ ಈ ಥರ ಇದೆ ನೋಡಿ. ಸಾಂಬಾರಂತೂ ಸೂಪರಾಗಿತ್ತು. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.